ನಿಮ್ಮ ಹೆಸರು? ಮಗು ಎಷ್ಟು ವರ್ಷದ್ದು? 3 ವರ್ಷದ್ದು. ಹೆಣ್ಮಗುನ ಗಂಡು ಮಗುನ? ಹೆಣ್ಮಗು. ನಿಮ್ದೂರು? ಅರಸೀಕೆರೆ. ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಕ್ಕೆ ಏನಂದ್ರೆ ಒಂದು 10 ನಿಮಿಷ ಅವರೆಲ್ಲ ಹೋಗೋರೆ ಬರ್ತಾರೆ ಅಂತ ಒಂದು ಹಾಫ್ ಅನ್ ಅವರ್ ಕಾಯ್ಸಿದ್ರು. ನಾವು 2-3 ಈಗ ನಾವು ಅಲ್ಲೇ ಸುಮಾರು ಒಂದು 2 ಅವರಿಂದ ನಿಮಗೇನು ಅನೌನ್ಸ್ಮೆಂಟ್ ಮಾಡಿಲ್ಲ. ಇವಾಗ ಅದು ಯಾರೋ ಕರ್ಕೊಂಡ್ಬಂದು ಕೊಟ್ರು. ಇದು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರದ ಗಮನಕ್ಕೆ. ಅಲ್ಲಿ ಒಬ್ಬಳು ತಾಯಿ ತನ್ನ ಹೆಣ್ಣು ಮಗು ಕಳ್ಕೊಂಡು 3 ಗಂಟೆಯಿಂದ ಒದ್ದಾಡಿದ್ದಾರೆ. ಅನೌನ್ಸ್ ಮಾಡಿ ಮಗು ಕಳೆದಿದೆ, ನನ್ನ ಹೆಣ್ಣು ಮಗು ಒಂದು ಕಳ್ಕೊಂಡು ಹೋಗಿದೆ ಅಂತ 3 ಗಂಟೆಯಿಂದ ಒದ್ದಾಡಿದ್ರು ಕೂಡ ಅನೌನ್ಸ್ ಮಾಡೋಕ್ಕೆ ನೀವು ತಯಾರಿಲ್ಲ. ಎಲ್ಲ ಜನ ಸೇರಿದ ಮೇಲೆ ಆಮೇಲೆ ನೀವು ಬಂದು ರೌಡಿಸಮ್ ಥರ ಮಾಡಿ ಗಲಾಟೆ ಮಾಡ್ತೀರಾ. ಅಲ್ಲಿ ಅನೌನ್ಸ್ ಯಾಕ್ರಿ ಮಾಡಲ್ಲ ನೀವು? ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಅಥವಾ ಎಲ್ಲೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಮಕ್ಕಳು ಈ ದೇವಸ್ಥಾನಗಳಲ್ಲಿ ಮಕ್ಕಳು ಕಳ್ಕೊಂಡ್ರೆ ಇಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು. 3 ಗಂಟೆವರೆಗೆ ಗೋಳಾಡಿದ್ದಾರೆ ಆ ತಾಯಿ. ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದರೆ ಎಲ್ಲರೂ ಬಂದು ಅಲ್ಲಿ ಅವ್ರ ಮೇಲೇ ಗಲಾಟೆ ಮಾಡ್ತೀರಾ ನೀವು. ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಆ ಮೊಬೈಲ್ನೇ ಕಸ್ಕೊಳ್ತೀರಾ ನೀವು. ಇದೇನಾ ನಿಮ್ಮ ಸೇಫ್ಟಿ? ನೀವು ಮೇಜರ್ಮೆಂಟ್ ತೊಗೊಳ್ಳೋದ ನೀವು ಭಕ್ತರ ಬಗ್ಗೆ? ಹೆಣ್ಣು ಮಗು ಕಳ್ಕೊಂಡು 3 ಗಂಟೆ ಆಯಿತು, ಅನೌನ್ಸ್ಮೆಂಟ್ ಮಾಡಿ ಅಂದ್ರೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಏನ್ರಿ ನಿಮಗೆ? ಎಲ್ಲಿ ಹೋಗಿದ್ದಾರೆ ಅನೌನ್ಸ್ಮೆಂಟ್ ಮಾಡೋರು? ಬಡ್ಡಿ ವಸೂಲಿ ಮಾಡೋಕೆ ಹೋಗಿ ಕಳಿಸಿದಾರೆ ಅವ್ರಿಗೆಲ್ಲರಿಗೂ. ಯಾವ ಒಂದು ವಿಶ್ವಾಸ ಇಟ್ಕೊಂಡು ಬರಬೇಕು ಅಲ್ಲಿ ದೇವಸ್ಥಾನಕ್ಕೆ? ಭಕ್ತರು ದೇವರಿಂದ ದರ್ಶನ ಮಾಡೋಕೆ ಬರ್ತಾರೆ. ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮಗು ಕಳೆದಿದೆ ಅನೌನ್ಸ್ಮೆಂಟ್ ಮಾಡಿ ಅಂತ ಗೋಳಾಡಿದರೆ ಬಂದು ಆವಾಜ್ ಹಾಕ್ತೀರಾ ನೀವು ಬಂದು? ಇದು ಅತಿ ಆಯಿತು ನಿಮ್ದಿದು. ಈಗ 3 ಗಂಟೆ ಆದಮೇಲೆ ಅನೌನ್ಸ್ ಮಾಡ್ತೀರಾ ನೀವು, ಜನ ಎಲ್ಲ ಸೇರಿದ ಮೇಲೆ. ಎಲ್ಲಿ ಮರ್ಯಾದೆ ಹೋಗುತ್ತೆ? ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ. ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು. ಇದು ಅತಿ ಆಯಿತು ನಿಮ್ಮದು. ಇದು ನಿಮ್ಮದು ಅತಿ ಆಗ್ತಾ ಇದೆ. ನಿಮ್ಮದು ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಹೆಣ್ಮಗಳು ಕಳೆದು 3 ಗಂಟೆ ತನಕ ಒದ್ದಾಡಿದೆ ಆ ತಾಯಿ. ಅನೌನ್ಸ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ನೀವು. ಯಾವ ಸೇಫ್ಟಿ ಮೆಜರ್ ನಿಮ್ಮದು? ಯಾವ ನಂಬಿಕೆ ಇಟ್ಕೊಂಡು ಬರಬೇಕು ಅಲ್ಲಿ? ಇದು ಅತಿ ಆಗ್ತಾ ಇದೆ ನಿಮ್ಮದು.